ಅಲ್ಲ ಮಾರ್ರೆ, ಈ ಕಾಡಲ್ಲಿ ಮೊದಲೇ ಪ್ರಾಣಿಗಳೆಲ್ಲ ಜಾಸ್ತಿ. ನೀವು ನೋಡಿದ್ರೆ ಬೆಂಗಳೂರು ಬಸ್ ಹಿಡ್ಕೊಂಡು ಒಬ್ಬರೇ ಬಂದು ಇಟ್ಕೊಂಡಿರೋ ಕಾಡು ಮಧ್ಯ. ನಾ ಬಂದು ಈಗ ಮನೆ ಕರ್ಕೊ ಹೊಟ್ಟಿರೋ ಕಾಸು, ಇಲ್ದಿರೋ ಹುಲಿನೋ ನರಿನೋ ಈ ಮಟ್ಟೊಳಗೆ ಎಲ್ಕೊ ಹೊಟ್ಟಿರೋ ನಿಮ್ಮನ್ನ. ನೀವು ಏನು ಪ್ಯಾಟೆಲಿ ಎಂತ ಕೊಡ್ತೀರೋ ಏನೋ ಮಾರೆ. ಒಂದು ಮುಖಾನ ಎಲ್ಲೂ ನೋಡಲೋ ಇಲ್ಲಿ. ಯಾರ ಮನೆ ಬಂದಿದ್ದು ನೀವು? ನಾನು ಆ್ಯಕ್ಚುಲಿ ಮಂಜಪ್ಪ ಅವ್ರ ಮನೆಗೆ ಬಂದಿದ್ದೆ ಅಂಕಲ್. ಓ, ಮಂಜಪ್ಪನ ಮನೆ ನೆಂಟ್ರ? ಸೀಟಳಿ ನೆಂಟ್ರ, ಸೀಟಳಿ ಸಡಕ್ರ ಅವನಿಗೆ? ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ನಿಮ್ಗೆ ಹೇಳ್ತೀನಿ ಅಂಕಲ್. ಮಂಜಪ್ಪ ಅವ್ರ ಮಗಳು ಮತ್ತು ನಾನು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತೀವಿ. ಈ ವಿಷಯನ ನಿನ್ನೆ ಅವ್ರ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳಿದ್ಲು. ಹೇಳಿ 10 ನಿಮಿಷ ಆದಮೇಲೆ ಅವಳು ಫೋನೇ ಸ್ವಿಚ್ ಆಫ್ ಆಗೋಯ್ತು. ಆಮೇಲೆ ನಾನು ಎಷ್ಟು ಟ್ರೈ ಮಾಡಿದ್ರು ಅವಳು ಫೋನ್ ಆನ್ ಆಗಿಲ್ಲ ಅಂಕಲ್. ನನಗೆ ಯಾಕೋ ಒಂಥರ ಭಯ ಅನಿಸ್ತು, ಏನೋ ಆಗಿದೆ ಅಂತ ಅನಿಸ್ತು. ಸೊ ನಾನು ಇಲ್ಲಿಗೆ ಹೊಡ್ಕೊಂಡು ಬಂದುಬಿಟ್ಟೆ. ನಾನು ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡ್ತೀನಿ ಅಂಕಲ್. ಅವ್ರು ಇಲ್ಲಾಗಿಲ್ಲ ಅಂದರೆ ನಾನು ಮಾತು ಕೇಳಲ್ಲ. ನಾವು ಅಡಲ್ಟ್ಸ್ ಆದಮೇಲೆ ನಮ್ಗೆ ಇಷ್ಟೊಂದು ಫ್ರೀಡಮ್ ಇಲ್ವಾ ಅಂಕಲ್? ಹಂಗಾದ್ರೆ ಮದುವೆ ಆಗೋಕ್ಕೆ ಬಂದಿರ ನೀ, ವಯಸ್ಸು ನಿಮ್ದೇನೋ ಆಸೆ ಇರ್ತದೆ ಕಣ್ರಿ, ತಪ್ಪೇನು ಅಂತ ನಾ ಹೇಳೋದಿಲ್ಲ. ಆದರೆ ಏನಾಗಬೇಕು ಅದೇ ಆಗೋದು. ನೀವು ತಲೆ ಕೆಡಿಸ್ಕೊಬೇಡಿ, ಮನೆಗೆ ಬನ್ನಿ ನೀವು. ಅಂಕಲ್ಗೆ ಮದುವೆ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಅನಿಸುತ್ತೆ. ನಿಮ್ಮ ಮದುವೆ ಆಗಿದೆ ಅಂಕಲ್? ನಂಗೆ ಮದುವೆನೂ ಆಗಿದೆ, ಹೆಂಡತಿನೂ ಅದಾಳೆ, ಮಗಳು ಇದ್ಲು. ನನಗೆ ಇದ್ಲು ಅಂದರೆ? ಇದ್ಲು, ನಮ್ಮ ಜೊತೆ ಚೆನ್ನಾಗೇ ಇದ್ಲು ರೀ. ಆದರೆ ಒಂದಿನ ಎಂಟಕ್ಕೇನೋ ಅಪ್ಪ ಅಮ್ಮನಿಗಿಂತ ನಾನು ಮೀರಿಸ್ತೀನಿ ಅಂತ ಹೋಗ್ಬಿಟ್ಟೆ. ಎಂಟ ಎಲ್ಲ ಸ್ನೇಹ ಮಾಡಿದ್ಲು, ಅವನ ಜೊತೆನೇ ಪ್ರೀತಿ ಮಾಡ್ತೀನಿ ಅಂತ ಹೋದ್ಲು, ಅವನೇ ಮದುವೆ ಆಗ್ತೀನಿ ಅಂತಲೂ ಹೋದ್ಲು. ಆದ್ರೆ ನಾವು ಯಾವ ಜಾತಿ ಅನ್ನೋದನ್ನ ನೋಡೋದನ್ನ ಮಾಡ್ತಾ ಹೋದ್ಲು, ನನ್ನ ಜೊತೆಗೆ ಗಲಾಟೆ ನಿಂತ್ಕೊಂಡು. ಆಮೇಲೆ ಏನಾಯಿತು? ಅಲ್ಲ, ಆಮೇಲೆ ಮತ್ತೆಂತ ಆಗ್ತದೆ, ನಾನು ನಿಮ್ಗೆ ಆಗಲೇ ಹೇಳಲ್ಲ. ಈ ಕಾಡಕ್ಕೆ ಪ್ರಾಣಿಗಳು ಜಾಸ್ತಿ ರೀ. ಮನೆಗೆ ನುಗ್ಗಿ ಬಂದು ಅವಳನ್ನ ಎಳ್ಕೊಂಡು ಹೋಗಿ ತಿಂದು ಸಾಯಿಸಬಿಟ್ಟು. ಏನು ಹೇಳ್ತೀರ ಅಂಕಲ್? ಅಂಥ ಕಾಡಲ್ಲಿ ಇದ್ದೀನ ನಾನು. ಆ ಪ್ರಾಣಿ ಎಂಥ ಕ್ರೂರ ಇರ್ಬೋದು. ಮನೆ ನುಗ್ಗಿ ಒಬ್ರನ್ನ ಎಳ್ಕೊಂಡು ಹೋಗಿದೆ ಅಂದರೆ ಯಾವ ಪ್ರಾಣಿ ಅಂಕಲ್ ಅದು? ಯಾವ ಪ್ರಾಣಿ ಅಂತನಾ? ಆ ಪ್ರಾಣಿ ಹೆಸರು ಮನುಷ್ಯ ಪ್ರಾಣಿ ಅಂತ. ನಿಮ್ಮ ಹೆಸ್ರೇನು ಅಂಕಲ್? ಯಾರಂತನಾ? ನಾನು ಮಂಜಪ್ಪ, ಕೋಟೆ ಮನೆ. ಪ್ರಯಾಣ ಸೌಖ್ಯ ನಾಡಿ ಅಂದ್ರೆ ಈ ಕಾಡಲ್ಲಿ ಪ್ರಾಣಿಗಳು ಜಾಸ್ತಿ ಅಂದ್ರೆ ಯಾರು ಕೇಳೋದಿಲ್ಲ ಮರೆ. ಎಲ್ಲರಿಗೂ ಆಯಸ್ಸು ಹೆಚ್ಚಾಗಿದೆ.